ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ವತಿಯಿಂದ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಪ್ರಾರಂಭಿಸಬೇಕು ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಅವುಗಳನ್ನು ರದ್ದುಪಡಿಸಬೇಕು. ಅಂಗನವಾಡಿ ಮಕ್ಕಳಿಗೂ ಪ್ರಾಥಮಿಕ ಶಾಲೆಯ LKG UKG ಮಕ್ಕಳ ಸಮಾನ ಸೌಲಭ್ಯವನ್ನು ನೀಡಬೇಕು. ರತ್ನಾ ಶಿರೂರ್ ಅವರು ಆಗ್ರಹಿಸಿದರು. ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರಿಗೆ ಕನಿಷ್ಠ ವೇತನ ಜಾರಿಗೊಳಿಸಿ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸುವವರೆಗೆ ESI ಸೌಲಭ್ಯವನ್ನು ಕಲ್ಪಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಫೆಡರೇಷನ್ AITUC ಜಿಲ್ಲೆಯಾದ್ಯಂತ ನಾವು ಈ ದಿನ ಜಿಲ್ಲೆಯ ಸಮಸ್ಯೆಗಳನ್ನು ಇಟ್ಕೊಂಡು ಒಂದು ದಿನದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ದಿನದ ಹೋರಾಟದಲ್ಲಿ ನಾವು ಮೊದಲನೇ ಆದ್ಯತೆ LKG UKGಗೆ ಕೊಟ್ಟಿರುತ್ತೀವಿ. LKG UKG ಯಾಕಪ್ಪ ಅಂದ್ರೆ ನಮ್ಮ ಇಲಾಖೆ ಸಚಿವರು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು. LKG UKGನ ಪ್ರಾರಂಭ ಮಾಡಬೇಕಾದ್ರೆ ಅಂಗನವಾಡಿ ಕೇಂದ್ರಗಳಿಗೆ ಕೊಡ್ತೀವಿ ಅಂತ. ಅಂಗನವಾಡಿ ಕೇಂದ್ರಗಳಿಗೆ ಕೊಡ್ತೀವಿ ಅಂತ ಹೇಳಿ ಬೆರಳೆಣಿಕೆ ಮೇಲೆ ಜಿಲ್ಲೆಯಲ್ಲಿ ಒಂದು 3-4 ಈ ತರ ಕೊಟ್ಟು ವಿವಿಧ ಎಲ್ಲ LKG UKG ಪ್ರಾಥಮಿಕ ಕೇಂದ್ರಗಳಲ್ಲಿ ಮಾತ್ರ ಪ್ರಾರಂಭ ಮಾಡಿರ್ತಾರೆ. ಪ್ರಾಥಮಿಕ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಿರುವಂತ LKG UKG ಕ್ಲಾಸ್ಗಳಲ್ಲಿ ನಮ್ಮ ಅಂಗನವಾಡಿ ಕೇಂದ್ರಗಳು ಇದಾವೆ. ಅಂಗನವಾಡಿ ಕಾರ್ಯಕರ್ತ ಏನಾಗ್ತಿದೆ ಅಂದ್ರೆ ಅಂಗನವಾಡಿ ಕೇಂದ್ರದಲ್ಲಿ ಇರುವಂತ ದಾಖಲಾತಿ ಎಲ್ಲ LKG UKG ಹೋಗ್ತಿದೆ. LKG UKG ಹೊಂಟಿದೆ ಅನ್ನುವಂತ ನಮ್ಗೆ ನೋವು ಇಲ್ಲ. ಆದ್ರೆ ಅದನ್ನ ಅಂಗನವಾಡಿ ಶಿಕ್ಷಕಿಯರಿಗೆ ಕೊಟ್ರೆ ಆ ಸೌಲಭ್ಯವನ್ನು ಎಲ್ಲ ಅಂಗನವಾಡಿಗಳಿಗೆ ಕೊಟ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೋದು ಅಂತ ನಾವು ಈ ದಿನ ಮುಷ್ಕರ ಹಮ್ಮಿಕೊಂಡು ಧಾರವಾಡ ಜಿಲ್ಲೆ ಎಲ್ಲಾ ತಾಲೂಕಿನಿಂದ ಬಂದಿದೆ. LKG UKG ಕೊಟ್ಟಂತ ಸೌಲಭ್ಯನ ಮತ್ತು LKG UKG ನಮ್ಮ ಅಂಗನವಾಡಿ ಶಿಕ್ಷಕಿಯರಿಗೆ ನೇಮಕ ಮಾಡ್ಕೊಂಡು ಕೊಟ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಕ್ಕಳಿಗೆ ಎಲ್ಲ ರೀತಿಯ ಶಿಕ್ಷಣವನ್ನು ಕೊಡ್ಬೋದು. ರತ್ನಾ ಶಿರೂರ್, ಧಾರವಾಡ ಜಿಲ್ಲಾಧ್ಯಕ್ಷ. ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನಮ್ಮ ಅಂಗನವಾಡಿ ಮಕ್ಕಳನ್ನ LKG UKG ಹಾಕೊಂಡಿದ್ದಾರೆ. ನಮ್ಮ ಅಂಗನವಾಡಿ ದಾಖಲಿರುವಂತ ಫಲಾನುಭವಿಗಳು LKG UKG ಇದ್ದಾರೆ. ಅದರಿಂದ ನಮಗೆ ಯಾವುದೇ ರೀತಿ ಹೊರೆ ಆಗೋದಿಲ್ಲ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತದೆ. ಅಂಗನವಾಡಿ ಕೇಂದ್ರಗಳಿಗೆನೆ LKG UKG ಕೊಡ್ರಿ ಅಂತ ನಮ್ಮ ಬೇಡಿಕೆ. ನಾವು ಅದನ್ನೇ ನಾವು ಈಗಾಗಲೇ ಏನ್ ಕೇಳಿದ್ವಿ ಮೇಡಮ್, ಪ್ರಾಥಮಿಕ ಕೇಂದ್ರಗಳನ್ನ ಅಂಗನವಾಡಿ ಕೇಂದ್ರಗಳು ಇದಾವೆ. ಪ್ರತಿ ಪ್ರಾಥಮಿಕ ಶಾಲೆಗಳಲ್ಲಿ ಪಕ್ಕಕ್ಕೆ ನಮ್ಮ ಅಂಗನವಾಡಿ ಕೇಂದ್ರಗಳಿದಾವೆ. ಅದನ್ನೇ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಕೊಟ್ರೆ ಯಥಾಸ್ಥಿತಿ ಕೆಲಸ ನಡೀತದೆ ಮತ್ತು ಅಂಗನವಾಡಿ ಬಂದ್ ಆಗುವಂತ ಪರಿಸ್ಥಿತಿ ಬರೋದಿಲ್ಲ. ಈಗ ಅಂಗನವಾಡಿ 3 to 6 ಮಕ್ಕಳು ಎಲ್ಲ ಅಲ್ಲಿ ಹೋಗ್ಬಿಟ್ರೆ ನಮ್ಮ ಅಂಗನವಾಡಿ ಕೇಂದ್ರ ನಡೆಯೋದೇ ಕಷ್ಟ ಆಗುತ್ತೆ. ಧಾರವಾಡ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಂತ ಕಟ್ಟಡ ಇಲ್ಲ. ನಗರದಲ್ಲಿ ಮಾತ್ರ ಒಂದು 13ರಿಂದ 14 ಅಷ್ಟೇ ಸ್ವಂತ ಕಟ್ಟಡ, ಉಳಿದು ಎಲ್ಲ ಬಾಡಿಗೆ. ವೇತನ 3 ತಿಂಗಳು 2 ತಿಂಗಳು ಈ ತರ ದಿನಕ್ಕೆ ತಡವಾಗಿ ಬರ್ತಿದೆ. ನಾವು ಈ ಬಾರಿ ಎಲ್ಲಾ ಜಿಲ್ಲಾವಾರು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಹಮ್ಮಿಕೊಂಡ್ರು ಕೂಡ ನಮ್ಗೆ ಮತ್ತು 3 ತಿಂಗಳು 6 ತಿಂಗಳಿಗೊಮ್ಮೆ ಗೌರವಧನ ಬಜೆಟ್ಗಳನ್ನ ಬಿಡುಗಡೆ ಮಾಡ್ತಿದ್ದಾರೆ. ಬಜೆಟ್ ಬಂದ ತಕ್ಷಣ ಜಿಲ್ಲೆಯಲ್ಲಿ ಅಧಿಕಾರಿಗಳು ಅದನ್ನ ಸರಿಯಾದ ಸಮಯಕ್ಕೆ ಅವರವರ ಖಾತೆಗೆ ಜಮೆ ಮಾಡೋದು. ಎಲ್ಲ ಸಮಸ್ಯೆಗಳ ಅನುಗುಣವಾಗಿ ಇವತ್ತು ಒಂದು ದಿನ ಮುಷ್ಕರ. ನಾವು LKG UKG ಪ್ರಾರಂಭ ಮಾಡೋದಂದ್ರೆ ಮೊದಲು ಅಂಗನವಾಡಿಯಲ್ಲಿ LKG UKG ಪ್ರಾರಂಭ ಮಾಡ್ಬೇಕಂತ ಇವ್ರು ಮಿನಿಸ್ಟರ್ ಮಾಂಟರ್ಸರಿ ಅಂತೇಳಿ ಅಂಗನವಾಡಿ ಕೇಂದ್ರದಲ್ಲಿ ಪ್ರಾರಂಭ ಮಾಡ್ಯಾರ. 5,000ಗೆ ಟಾರ್ಗೆಟ್ ಕೊಟ್ಟಾರ. ಆದ್ರೂ ಕೂಡ ಕನ್ನಡ ಶಾಲೆಯೊಳಗ LKG UKG ಅಂತ ತೆಗ್ಯಾಕತ್ತಾವ. ಅಂದ್ರೆ ನಮ್ಮ ಮಕ್ಕಳು ವಯಸ್ಸು 3ರಿಂದ 6 ವರ್ಷದ ಮಕ್ಕಳು ನಮ್ಮ ಅಂಗನವಾಡಿಗೆ ಬರ್ತಾವ್ರಿ. ಅದಕ್ಕಿಂತ ಮೊದಲ 2.5 ವರ್ಷದ್ದು 3.5 ವರ್ಷದ್ದು ಎಲ್ಲಾ ಮಕ್ಕಳನ್ನು LKG ಅಂತ ಹೇಳಿ ಅಂಗನವಾಡಿ ಕೇಂದ್ರ ಬಿಟ್ಟು ಕನ್ನಡ ಶಾಲೆಯೊಳಗ ಕರ್ಕೊಳಕತ್ತಾರ ಮಕ್ಕಳು. ಅದು ನಮಗ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳ ದಾಖಲಾತಿ ಕಡಿಮೆ ಆಗಕತ್ತೈತಿ. ಅದಕ್ಕೋಸ್ಕರ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿನ LKG UKG ಕೋಡ್ ಅಂತ ಕೇಳಿದ್ರು. ಆದ್ರೂ ಸರ್ಕಾರ 5,000 ಕೊಟ್ಟದಿದೆ. ಇನ್ನು 5,000ಕ್ಕೆ ಪ್ರೊಸೆಸ್ ಇಟ್ಟಿದ್ರು. ಆ 5,000 ಕೊಟ್ಟ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ LKG UKG ಪ್ರಾರಂಭ ಮಾಡಿದ್ರೆ ಒಳ್ಳೇದಾಗತ್ರಿ. ಈಗ ಕನ್ನಡ ಶಾಲೆಯೊಳಗೆ LKG UKG ಕೊಟ್ಬಿಟ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಮೇಲೆ 40 ವರ್ಷ ದುಡಿದಂತ ಅಂಗನವಾಡಿ ಕಾರ್ಯಕರ್ತೆಯರ ಮೇಲೆ ಪೆಟ್ಟು ಬೀಳ್ತೈತ್ರಿ. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳು ಇರ್ಲಿಲ್ಲ ಅಂದ್ರೆ ಅದು ಅಂಗನವಾಡಿ ಬಂದ್ ಮಾಡುವಂತ ಪರಿಸ್ಥಿತಿ ಬರ್ತೈತ್ರಿ. 10 ಮಕ್ಕಳಿಂದ ಕೆಳಗಿತ್ತು ಅಂದ್ರೆ ಅಂಗನವಾಡಿ ಮರ್ಜ್ ಮಾಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂಗನವಾಡಿ ಈ ಕನ್ನಡ ಶಾಲೆಯೊಳಗ LKG UKG ತೆಗಿಲಾರ್ದನ ಮಿನಿಸ್ಟರ್ ಎಲ್ಲ ಕುತ್ಕೊಂಡು ಮಾತಾಡಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೂ ಉಳಿಸ್ಕೋಬೇಕು, ಆ ಕಡೆ ಅವರು ಶಿಕ್ಷಣ ಇಲಾಖೆನೂ ಉಳಿಸ್ಕೋಬೇಕು. ಆ ತರ ಅವರು ಮಿನಿಸ್ಟರ್ ಮಾತಾಡಿ ಒಂದ್ ಲೆವೆಲ್ ಬರ್ಬೇಕಂತಾನೆ ಈ ಸ್ಟ್ರೈಕ್ ಹಮ್ಮಿಕೊಂಡಿದ್ವಿ. ಯಾಕಂದ್ರೆ ನಮ್ಮ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು.
ಅವ್ರು ಅಲ್ಲಿ ತಗೊಂಡ್ಬಿಟ್ರು. ಈಗ ಪ್ರೈವೇಟ್ನ ಅವ್ರು ಇದನ್ನ ಕೊಡ್ತಾರೆ, ಪ್ರೈವೇಟ್ ಸ್ಕೂಲ್ಗಿನೂ ಪರ್ಮಿಷನ್ ಕೊಡ್ತಾರೆ, ಅಲ್ಲಿ ಹೋಗ್ತಾವ ಮಕ್ಕಳು. ಆಮೇಲೆ ಇವರು ಕನ್ನಡ ಶಾಲೆಗಳಿಗೆ LKG UKG ಹೋಗ್ಬಿಟ್ರೆ ನಮ್ಮ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಅಂಗನವಾಡಿ ಮುಂಚುವಂತ ಪರಿಸ್ಥಿತಿ ಬಂದತ್ರಿ. ಅದಕ್ಕೋಸ್ಕರ ದಿಢೀರ್ ಅಂತ ಈ ಸ್ಟ್ರೈಕ್ ಅನ್ನು ನಾವು ಹಮ್ಮಿಕೊಂಡ್ವಿ. ಅದನ್ನ ಅವರು ಶಿಕ್ಷಣ ಇಲಾಖೆಯ ಮಂತ್ರಿಗಳು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಮಂತ್ರಿಗಳು ಕೂಡಿ ಮಾತಾಡ್ಕೊಂಡು ನಮ್ಮ ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಉಳಿಸ್ಬೇಕಂತ ಹೇಳಿ ನಾವು ಅವರಲ್ಲಿ ವಿನಯ ಮಾಡಿ ಕೇಳ್ಕೊತೇವೆ. ನಿಮ್ಮ ಹೆಸರು? ನನ್ನ ಹೆಸರು ಕಲಾವತಿ ತಿರುಗಣ್ಣವರ್. LKG ಬಂದ್ ಮಾಡ್ಬೇಕು, ಅಂಗನವಾಡಿ ಕೇಂದ್ರದಲ್ಲಿ LKG UKG ಪ್ರಾರಂಭಿಸಬೇಕು. ಆಮೇಲೆ ಕಾಯಂ ನೌಕರನ್ನಾಗಿ ಮಾಡಿಸ್ಕೋಬೇಕು, ಕಾರ್ಯಕರ್ತೆಯರು ಮತ್ತು ಸಹಾಯಕರನ್ನು. ಪ್ರಾಬ್ಲಮ್ ಆಗಿದಿಲ್ಲ, ಹೆಲ್ಪರ್ ಇದಾರೆ, ಸೆಕೆಂಡ್ ಇಯರ್ ಅವರು, ಡಿಗ್ರಿ ಆದವರು ಇದಾರೆ, ಮಕ್ಕಳಿಗೆಲ್ಲ ಮಾಡ್ತಾರೆ. ಮತ್ತೆ ನಾವೆಲ್ಲ ಇದ್ದ ಅಂಗನವಾಡಿ ಕೆಲಸನ ಮಾಡಿಲ್ಲ ಅಂತಂದಾಗ ಮತ್ತೆ ಯಾವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಕೆಲಸ ಬೇರೆ ಇಲಾಖೆ ಕೆಲಸಗಳನ್ನ ನಿಯತ ಮಾಡ್ತೀವಿ. ನಮ್ಮ ಮಕ್ಕಳಿಗೆ ನಾವು ಸೌಲಭ್ಯ ಮಾಡಂಗಿಲ್ಲ ಅಂದ್ರೆ ಬೇರೆ ಮಕ್ಕಳಿಗೆ ಮಾಡಿ ನಮ್ಮ ಮಕ್ಕಳಿಗೆ ಹೆಂಗ್ ಬಿಡೋದಾಗತ್ತೆ. ಹೆಚ್ಚು ಮಕ್ಕಳಿಗೆ ನಾವು ಮಹತ್ವ ಕೊಡ್ಬೇಕು. ಯಾಕಂದ್ರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಂದ್ರೆ ಮಕ್ಕಳಿಗೆ ಅವಕಾಶ ಕೊಡ್ಬೇಕು. ಅದಕ್ಕೆ ನಮ್ಮ ಮಕ್ಕಳು ಓದಿನ ಕಡೆ ಗಮನ ಕೊಡೋಣ. ಡಿಗ್ರಿ ಆದ್ರೆ ನಮ್ಮಲ್ಲಿ ಕಾರ್ಯಕರ್ತೆಯರು ಇದಾರೆ, ಅವ್ರಿಗೆ ಪ್ರಮೋಟ್ ವರ ಕೊಡ್ಬೇಕಲ್ಲ, ಅವ್ರಿಗಾರ ಕೊಟ್ಟು ಒಂದು ಹುದ್ದೆ ಕೊಟ್ರೆ ನಾವು ಮಾಡ್ತೀವಿ. ನಾವು ಅವ್ರಿಗಿನ್ನೇನು ಕಡಿಮೆ ಇಲ್ಲ, ಸರ್ಕಾರಿ ಈಗ ಕೊಟ್ಟಂತ ಕೊಡುವಂತ ಕೇಳ್ತೀವಿ. ನಿಮ್ದು ಯಾವ ತಾಲೂಕು? ನಿಮ್ದು ಹುಬ್ಳಿ ತಾಲೂಕು. ನಮಸ್ಕಾರ ಎಲ್ಲರಿಗೂ ರೀ. ನಾವು ಹುಬ್ಳಿ ಗ್ರಾಮೀಣದಿಂದ ತಾಲೂಕಾ ಅಧ್ಯಕ್ಷ ಮಂಜುಳಾ ಉಡ್ರೆ ಅಂತೇಳಿ. LKG UKG ನಮ್ಮಲ್ಲೇ ಕೊಟ್ಟಿದ್ರು, ಒಂದಿಷ್ಟು ಆಗಿದ್ದು. ಆದ್ರೂ ಕೂಡ ಮತ್ತೆ ಪ್ರೈಮರಿ ಸ್ಕೂಲಿಗೆ LKG UKG ಕೊಟ್ರು. ನಾವು ಸಣ್ಣ ಮಕ್ಕಳಿದ್ದಾಗಿಂದ ನಮ್ಮ ಮಕ್ಕಳು ಅಂತೇಳಿ ಅವು ಎಲ್ಲ ಸೇವೆಗಳನ್ನು ಮಾಡಿರ್ತೇವೆ. ಆಮೇಲೆ ನಮ್ಮಲ್ಲಿ ಕಲಿತು ದೊಡ್ಡ ದೊಡ್ಡ ಹುದ್ದೆ ಒಳಗೆ ಹೋಗ್ಯಾರ. ಈಗಲೂ ನಾವು ಬೇರೆ ವಿವಿಧ ಕೆಲಸ ಮಾಡಿದ್ರು ಕೂಡ ನಮ್ಮಲ್ಲಿ ಈಗ ಹೆಲ್ಪರ್ನ ಸಹಾಯಕರನ್ನ ತಗೊಂತಾರಲ್ಲ, ಅವ್ರನ್ನೆಲ್ಲ ಡಿಗ್ರಿ ಆದವ್ರನ್ನ ತಗೊಂಡಾರ, ಅವ್ರು ಕಲಿಸ್ತಾರಲ್ಲ, ನಮ್ಮಲ್ಲಿ ಕಲಿತು ಹೋಗ್ಯಾರಲ್ಲ. ನಮ್ಮಲ್ಲಿ ಆಟದೊಂದಿಗೆ ಪಾಠಗಳನ್ನ ನಾವು ಮಾಡ್ತೇವೆ. ನಮ್ಮಲ್ಲಿ ಎಲ್ಲರೂ ಫೇಸ್ಬುಕ್ನೊಳಗ ಎಲ್ಲಾನು ಆಟ ಎಲ್ಲ ಎಜುಕೇಶನ್ ಯಾವ ರೀತಿ ಕೊಡ್ತಾರ ಮಕ್ಕಳಿಗೆ, ಎಲ್ಲಾನು ಯಾವ ರೀತಿ ಆಕರ್ಷಣೆ ಮಾಡ್ಕೊಂಡು ಮಕ್ಕಳಿಗೆ ಹೇಳ್ತಾರ, ಎಲ್ಲ ವಿವಿಧ ಎಲ್ಲ ಕೆಲಸನೂ ಮಾಡ್ಕೊಂತನೂ ನಾವು ಮಕ್ಕಳಿಗೆ ಕಲಿಸ್ತೇವೆ. ಅದಕ್ಕಾಗಿ ನಮ್ಮಲ್ಲೇನು ಎಲ್ಲ ಡಿಗ್ರಿ ಹೋಲ್ಡರ್ಸ್ ಅದಾರ, MA BEd ಆದವ್ರು ಎಲ್ಲರೂ ಅದಾರ, ಅವ್ರು ಎಲ್ಲ ಕಲಿಸ್ತಾರ. ಆಮೇಲೆ ಈಗೆಲ್ಲ ಸೆಕೆಂಡ್ ಇಯರ್ ಆದವ್ರು ಹೆಲ್ಪರ್ ಅದಾರ, ಅವ್ರು ಎಲ್ಲ ಅಕ್ಷರಗಳನ್ನ ಬಲ್ಲವ್ರು ಅದಾರ. ನಮ್ಮಲ್ಲಿ LKG UKG ಕೊಡ್ಲಲ್ಲ, ನಾವು ಮಾಡ್ತೇವೆ. ನಾವು ಏನಿದ್ರು ಅದನ್ನ ಮಧ್ಯಾಹ್ನ ಮೇಲೆ ಇಟ್ಕೊಂತೇವೆ. ಮಧ್ಯಾಹ್ನ 7:30 ಮಕ್ಕಳು ಮಲಗ್ ಬಿಡ್ತಾವು, ನಾವು ಮನೆ ಬಿಟ್ಟು ಹೋಗ್ತೇವಲ್ಲ, ಅವಾಗ ಅವನ್ನೆಲ್ಲ ಕೆಲಸ ಮಾಡ್ಕೊಂತೇವೆ. ಭಾಗ್ಯಲಕ್ಷ್ಮಿ ಆಯ್ತು, ಆಮೇಲೆ ಗೃಹಲಕ್ಷ್ಮಿ ಅದನ್ನು ಕೆಲಸ ಮಾಡ್ತೇವೆ ನಾವು. ಆಮೇಲೆ ಎಲ್ಲ ಕೆಲಸನು ನಾವು ಮಧ್ಯಾಹ್ನ ಮೇಲೆ ಇಟ್ಕೊಂತೇವೆ. ಬೆಳಿಗ್ಗೆ ಯಾರು ಯಾವ ಕೆಲಸನೂ ಇಟ್ಕೊಳ್ಳೋದಿಲ್ಲ ನಾವು, ಬೆಳಿಗ್ಗೆನೆ ಎಲ್ಲ ಕೆಲಸ ಮಾಡೋದು. ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಆಮೇಲೆ PMOY ಅದು ಆನ್ಲೈನ್ ನಾವು ಹಾಕ್ತೇವೆ. ಮುಂಚೆ ಆಫೀಸ್ಗೆ ಹೋಗಿ ಅಪ್ಲಿಕೇಶನ್ ಕೊಡ್ತಿದ್ವಿ, ಆನ್ಲೈನ್ ಎಲ್ಲ ಅರ್ಜಿ ನಾವು ಹಾಕ್ತೇವಂದ್ರೆ ನಾವು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತೇವಿ ಮಕ್ಕಳಿಗೆ ಹೇಳಕ್ಕಾಗಲ್ರಿ. ನಮಗೆ DLO ಡ್ಯೂಟಿ ಮಾಡ್ತೇವಿ, SR ಬಂತ ಅದನ್ನು ಎಲ್ಲ ನಾವು ಮಾಡ್ತೇವಿ. ಅದಕ್ಕೆ ಹೋದ್ರು ಕೂಡ ಹೆಲ್ಪರ್ಗಳು ಎಲ್ಲ ಎಜುಕೇಟೆಡ್ ಅದಾರ, ಅವರೆಲ್ಲ ಇದನ್ನ ಮಾಡ್ತಾರ. ಗ್ರೂಪ್ ಮಾಡೇವಿ ನಾವು, ಆ ಗ್ರೂಪ್ ಮುಖಾಂತರ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಪೇರೆಂಟ್ಸ್ ಮಾಡ್ಕೊಡ್ತಾರ. ಇದೆಲ್ಲಾನು ಮಾಡಿ ನಾವು ಇದು ಮಾಡ್ತೇವಲ್ರಿ. ಮತ್ತೆ ಇನ್ನು ಏನು ನಾವು ಮಾಡ್ಬೇಕು? ಯಾಕೆ ಸರ್ಕಾರ ಈ ರೀತಿ ನೋಂದಣಿ ಮಾಡ್ತೈತಿ? ನಮಗೆಲ್ಲ ಯಾಕೆ ಈ ರೀತಿ ನಮ್ಗೆ ಹಿಂಸೆ ಕೊಡಾಕಂತೈತಿ? ನಮ್ಮಲ್ಲಿ LKG UKG ಕೊಟ್ರೆ ಆ ಕೊಡುವಂತ ಸಾಮಗ್ರಿಗಳನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕೊಟ್ರೆ ಎಷ್ಟೋ ಇದು ಆಕತಿ. ಈಗ TV ಕೊಟ್ಟಾರ, ವಾಪಸ್ ಇಸ್ಕೊಳಕ್ ಕುಂತಾರೆ. ಇದೇನ್ರಿ ಇದು? ನ್ಯಾಯ ಇದು? ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಈ ರೀತಿ ಈ ಮುಖಾಂತರ ಮಕ್ಕಳಿಗೆ ಹೇಳ್ರಿ ಅಂತ ಹೇಳಿ ಅವನು ಕೊಟ್ಟಿದ್ದು, ಅವನು ವಾಪಸ್ ಇಸ್ಕೊಳಕ್ಕಂತಾರ. ಈ ರೀತಿ ಕೊಡೋದು ಇಸ್ಕೊಳ್ಳೋದು ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು? ಇದು ಅನ್ಯಾಯ ಅಲ್ಲ ರೀ ನಮಗ್ ಮಾಡೋದು. ಇವಾಗ ಒಂದೊಂದ್ ಸ್ಕೂಲ್ನೊಳಗೆ ಇದ್ದಾರೆ 20-25, ಒಂದೊಂದ್ ಸ್ಕೂಲ್ ಅಂತೂ 8, 9. ಆಮೇಲೆ ಇದು LKG UKG ಪ್ರೈಮರಿ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಮಕ್ಕಳು ಆ ಕಡೆ ಹೊಂಟಾವ್. ಮುಂಚೆ ಎಲ್ಲ ನಮ್ಮಲ್ಲಿ 30-35 ಮಕ್ಕಳೆಲ್ಲ ಇರ್ತಿದ್ವು. ಈ ವರ್ಷ ಇವ್ರು ಬಹಳ ಇದನ್ನ ಮಾಡಿದ್ಮೇಲೆ ನಮ್ಮಲ್ಲಿ ಮಕ್ಕಳು ಎಲ್ಲ ಆ ಕಡೆ ಹೊಂಟಿದ್ರು. ಕಟ್ಟಡಗಳಿಗೆ ಇಲಾಖೆಯವರಿಗೆ ನಾವು ಮನವಿ ಪತ್ರ ಕೊಟ್ಟೇವಿ. ಆಮೇಲೆ MLA ಅವ್ರು ಕೂಡ ಹೇಳಿದ್ದೇವೆ ನಾವು, ನಮ್ಗೆ ಈಗ ಬಿಲ್ಡಿಂಗ್ ಇಲ್ಲ, ಆಮೇಲೆ ಡೆಮಾಲೇಷನ್ ಕೊಟ್ಟಿದ್ದನ್ನ ಬೇಗ ಅವನ್ನ ಮಾಡ್ರಿ, ಅನುದಾನ ಬೇಗ ತಗೊಂಬರ್ರಿ ಅಂತ. ಅನುದಾನ ಬಂದಿದ್ದನ್ನ ಸ್ಟಾರ್ಟ್ ಮಾಡ್ಯಾರ. ಆಮೇಲೆ ಸ್ವಂತ ಕಟ್ಟಡ ಇದನ್ನ ಅವಕ್ಕೆ ಜಾಗ ಇದನ್ನ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ.